ಮಕ್ಕಳೇ, ಅಜ್ಜಿಯ ಕಥೆಗಳಿಂದ ಅನೇಕ ನೀತಿಗಳು, ಸಂಸ್ಕೃತಿಗಳು, ರಾಮಾಯಣ ಮಹಾಭಾರತದ ಕಲ್ಪನೆಗಳು ನಮಗೆ ಆಗುತ್ತವೆ ಎನ್ನುವ ದೃಷ್ಟಿಯಿಂದ ನಾನು ಮಕ್ಕಳಿಗೆ ಕಥೆಯನ್ನು ಹೇಳುವುದಕ್ಕೆ ಪ್ರಾರಂಭಿಸಿದೆ. ಇವತ್ತು ನನ್ನ ಕತೆ 365ನೇದು. ಒಂದು ವರ್ಷ ಎಡೆಬಿಡದೆಯೇ ನಾನು ಅಳಿಲು ಸೇವೆಯಾಗಿ ಈ ಕಥೆಯನ್ನು ಹೇಳ್ತಾ ಇದ್ದೇನೆ. ತಾವೆಲ್ಲರೂ ಇದನ್ನು ಬೆಂಬಲಿಸಿದ್ದೀರಿ, ಕೇಳಿದ್ದೀರಿ. ಕೆಲವು ಶಿಕ್ಷಕರು ಪ್ರೀತಿಯಿಂದ ದಿನಾಲೂ ತಮ್ಮ ಮಕ್ಕಳಿಗೆ ಕಥೆಯನ್ನು ಹೇಳ್ತಾ ಇದ್ದಾರೆ. ದಕ್ಷಿಣ ಕನ್ನಡದ ಪಾಂಚಜನ್ಯ ಎನ್ನುವಂಥ ರೇಡಿಯೋ ಸಹಿತ ನನ್ನ ಕಥೆಯನ್ನು ರೇಡಿಯೋದಲ್ಲಿ ಮಕ್ಕಳಿಗೆ ಕೇಳಿಸ್ತಾ ಇದೆ. ನಮ್ಮ ವಿಧಾನಸಭೆಯ ಅಧ್ಯಕ್ಷರಾದಂತಹ ಸನ್ಮಾನ್ಯ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಸಹಿತ ಇಂತಹ ಕಥೆಗಳು ಮಕ್ಕಳಿಗೆ ಬೇಕು, ನಮ್ಮ ಮಕ್ಕಳಲ್ಲಿ ಸಂಸ್ಕೃತಿ ಮೂಡುವುದಕ್ಕೆ ಇದು ಅವಶ್ಯವಿದೆ, ಇದನ್ನು ಮುಂದುವರಿಸಿ ಎಂಬುದಾಗಿ ನನಗೆ ಆತ್ಮೀಯತೆಯಿಂದ ಹೇಳಿದರು. ಹೀಗೆ ನನ್ನ ಒಂದು ಅಳಿಲು ಸೇವೆಗೆ, ತಮ್ಮೆಲ್ಲರ ಪ್ರೋತ್ಸಾಹಕ್ಕೆ ನನ್ನ ನಮನಗಳೊಂದಿಗೆ ಈ ದಿನದ ಕತೆ. ಹಂಸಧ್ವಜ ಮಹಾರಾಜ ವಿಷ್ಣು ಭಕ್ತ. ಅವನ ಪ್ರಜೆಗಳೆಲ್ಲರಿಗೂ ವಿಷ್ಣುವಿನ ಬಗ್ಗೆ ಭಕ್ತಿ. ದಿನಾಲೂ ಅವರು ವಿಷ್ಣುವನ್ನು ಆರಾಧಿಸತಕ್ಕಂಥವರು. ಅಶ್ವಮೇಧದ ಕುದುರೆ ಚಂಪಕಾವತಿಯನ್ನು ತಲುಪುತ್ತದೆ. ಹಂಸಧ್ವಜನೇ ಅಲ್ಲಿ ರಾಜನಾದವನು, ಪರಮಧಾರ್ಮಿಕ ವೈಷ್ಣವ ಶಿರೋಮಣಿ. ಅವನಿಗೆ ಸುಧನ್ವ, ಸುರಥ, ಸುದರ್ಶನ, ಸುಮರನೆಂಬ 4 ಮಂದಿ ಗಂಡು ಮಕ್ಕಳು, ಶಂಖ ಲಿಖಿತರೆಂಬ ಪುರೋಹಿತರು, ಸುಮತಿ ಪ್ರಮತಿ ಎಂಬ ಮಂತ್ರಿಗಳು ಇದ್ದು ಅವನ ರಾಜ್ಯಭಾರವು ಸದ್ಧರ್ಮದಿಂದಲೇ ನಡೆಯುತ್ತಿತ್ತು. ಹಂಸಧ್ವಜನು ಪಾಂಡವರ ಯಜ್ಞಾಶ್ವವು ಬಂದಿದೆ ಎಂದು ಕೇಳಿ ಅದನ್ನು ಹಿಡಿತರಿಸಿ ಅದರ ಹಣೆಯ ಲೇಖನವನ್ನು ಓದಿ ನೋಡಿ ಆ ಕುದುರೆಯನ್ನು ಬಂಧಿಸಲು ಆಜ್ಞೆ ಮಾಡಿದನು. ಹಾಗೆಯೇ ತನ್ನವರನ್ನೆಲ್ಲ ಕರೆದು ಪಾಂಡವರ ಅಶ್ವಮೇಧದ ಕುದುರೆಯೂ ಬಂದಿದೆ, ಅದನ್ನು ಬಂಧಿಸಿಯೂ ಆಗಿದೆ. ಅಶ್ವಮೇಧವು ಸತ್ಕಾರ್ಯವೂ ಹೌದು, ಅದನ್ನು ಮಾಡತಕ್ಕ ಧರ್ಮರಾಜನು ಪರಮ ಧಾರ್ಮಿಕನೂ ಹೌದು. ಮೇಲಾಗಿ ಪಾಂಡವರೆಂಬವರು ಭಗವಾನ್ ಶ್ರೀಕೃಷ್ಣನ ಭಕ್ತರೂ ಹೌದು. ಒಂದು ವಿಧದಿಂದ ಈ ಯಜ್ಞಾಶ್ವವನ್ನು ಬಂಧಿಸುವುದು ಸರಿಯಲ್ಲವೆಂದು ಕಾಣಲೂಬಹುದು. ಆದರೆ ನಾವು ಕ್ಷತ್ರಿಯರು ಅಷ್ಟೇ ಅಲ್ಲ, ಶ್ರೀಕೃಷ್ಣನನ್ನೇ ಆರಾಧಿಸತಕ್ಕ ಅವನ ಭಕ್ತರೂ ಆಗಿದ್ದೇವೆ. ಕುದುರೆಯ ಹಣೆಯ ಮೇಲೆ ಕಟ್ಟಿದ ಆ ಲಿಖಿತವನ್ನು ಕಂಡು ಸುಮ್ಮನಿರುವುದು ಹೇಗೆ? ಬಲಾಢ್ಯರಾದ ವೀರಪುರುಷರು ಈ ಕುದುರೆಯನ್ನು ಕಟ್ಟಬೇಕು. ಕಟ್ಟಿದರೆ ಅರ್ಜುನನೇ ಕಾದಿ ಅದನ್ನು ಬಿಡಿಸಿಕೊಳ್ಳುತ್ತಾನೆ. ಶಕ್ತಿಹೀನರು ಅರ್ಜುನನಿಗೆ ಕಪ್ಪ ಕೊಟ್ಟು ಶರಣಾಗತರಾಗಿ ಅನುವರ್ತಿಸಬೇಕು. ಈಗ ಧರ್ಮ ಕಾರ್ಯವೆಂದು ತಿಳಿದು ಕಪ್ಪವನ್ನು ಕೊಟ್ಟರೆ ಅರ್ಜುನನನ್ನು ಅನುಸರಿಸಿ ಮುಂದೆ ಹೋಗಬೇಕು. ಮುಂದೆ ಎಲ್ಲಾದರೂ ಯುದ್ಧ ನಡೆದರೆ ಅರ್ಜುನನಿಗಾಗಿ ನಾವು ಹೋರಾಡಬೇಕು. ಕುದುರೆಯನ್ನು ಕಟ್ಟಿದರೆ ನಾವು ಇಲ್ಲೇ ಅರ್ಜುನನೊಂದಿಗೆ ಕಾದಬೇಕು. ಹೇಗಿದ್ದರೂ ನಮಗೆ ಯುದ್ಧವು ತಪ್ಪಿದ್ದಲ್ಲ. ಎಲ್ಲಾದರೂ ಹೋಗಿ ಯುದ್ಧ ಮಾಡುವುದಕ್ಕಿಂತ ಇಲ್ಲೇ ಕ್ಷತ್ರಿಯೋಚಿತವಾಗಿ ಯುದ್ಧ ಮಾಡಿದರೇನು? ಇಲ್ಲೇ ಯುದ್ಧ ಮಾಡಿದರೆ ವೀರ ಪುರುಷರೆಂಬ ಖ್ಯಾತಿ ಇದೆ. ಬೇರೆ ಕಡೆ ಮಾಡಿದರೆ ಶಕ್ತಿಹೀನರೆಂಬ ಅಪಯಶಸ್ಸೂ ಬರುತ್ತದೆ. ಆದುದರಿಂದ ಶಕ್ತಿ ಇದ್ದು ಇಲ್ಲದವರಂತೆ ಯಾಕೆ ಅನಿಸಿಕೊಳ್ಳಬೇಕು? ನಮ್ಮ ಒಳ್ಳೆಯತನವಾಗಲಿ ಔದಾರ್ಯವಾಗಲಿ ನಮ್ಮ ದುರ್ಬಲತೆ ಎಂದು ಯಾರೂ ಭಾವಿಸುವಂತಾಗಬಾರದು. ಯುದ್ಧವು ಕ್ಷತ್ರಿಯರಿಗೆ ಅಧರ್ಮವೂ ಅಲ್ಲ, ಅಕರ್ಮವೂ ಅಲ್ಲ. ಆದುದರಿಂದ ನಾವು ಯುದ್ಧವನ್ನು ಮಾಡಲೇಬಹುದು. ಪ್ರತ್ಯಕ್ಷವಾಗಿ ನಮಗೆ ಯುದ್ಧದಲ್ಲಿ ಜಯವಾದೀತೆಂಬ ಭರವಸೆಯೇನೂ ಇಲ್ಲ. ನಾವು ಯುದ್ಧ ಮಾಡಬೇಕಾದುದು ಮಹಾವೀರರಾದ ಅರ್ಜುನನಲ್ಲಿ. ನಮ್ಮ ಸ್ವಶಕ್ತಿಯಿಂದಲೂ ಭಗವದ್ ಅನುಗ್ರಹದಿಂದಲೂ ನಾವು ಅವನನ್ನು ಗೆದ್ದರೂ ಗೆಲ್ಲಬಹುದು. ಆದರೆ ಕುದುರೆಯನ್ನು ಬಿಡಿಸಿಕೊಳ್ಳದಿದ್ದರೆ ಧರ್ಮರಾಜನ ಅಶ್ವಮೇಧವೂ ನಡೆಯಲಾರದು. ಹಾಗಾಗಲು ಸ್ವಾಮಿ ಶ್ರೀಕೃಷ್ಣನು ಸರ್ವಥಾ ಬಿಡಲಾರನು. ಇಲ್ಲಿಯೇ ನಾವು ಸೂಕ್ಷ್ಮವಾಗಿ ವಿವೇಚಿಸಬೇಕಾದುದು. ನಾವು ನಮ್ಮ ಸರ್ವ ಸಾಹಸದಿಂದ ಅರ್ಜುನನ್ನು ಸೋಲಿಸಿದರೆ ಆಗ ಶ್ರೀಕೃಷ್ಣನು ತಾನೇ ಇಲ್ಲಿಗೆ ಬರುತ್ತಾನೆ, ಬಂದೇ ಬರುತ್ತಾನೆ. ಅವನು ಬಂದ ಮೇಲೆ ಏನು ಬೇಕೋ ಅದೇ ಆಗಲಿ. ಆದರೂ ನಾವೆಲ್ಲರೂ ಒಗ್ಗಟ್ಟಾಗಿ ನಮ್ಮ ನೆಲದಲ್ಲಿಯೇ ನಿಂತು ಭಗವಾನ್ ವಾಸುದೇವನ
ಸಾಕಾರ ದರ್ಶನವನ್ನು ಪಡೆಯಬಹುದು. ಅಷ್ಟಾದ ಮೇಲೆ ಅಳಿದರೇನು ಉಳಿದರೇನು? ಜೀವನದಲ್ಲಿ ಅದಕ್ಕಿಂತ ದೊಡ್ಡ ಲಾಭವು ಬೇರೊಂದಿಲ್ಲ. ತಾನಾಗಿ ಒದಗಿ ಬಂದಿರುವ ಈ ಯುದ್ಧದಲ್ಲಿ ಗೆದ್ದರೂ ಗೆಲುವೆ, ಸೋತರೂ ಜಯವೇ, ಸತ್ತು ಹೋದರೂ ಪರಮ ಪದವಿಯೇ ಪ್ರಾಪ್ತಿಯು. ಜೀವನವು ಸಾರ್ಥಕವಾಗುತ್ತದೆ, ಜೀವನವು ಶುದ್ಧವಾಗುತ್ತದೆ, ಜನ್ಮವು ಪೂರ್ಣಗೊಳ್ಳುತ್ತದೆ. ಆದುದರಿಂದ ಇದು ಭಗವತ್ ಸಂಕಲ್ಪವೆಂದೇ ಭಾವಿಸಿ ನಾಳೆ ಸೂರ್ಯೋದಯಕ್ಕೆ ಸರಿಯಾಗಿ ಯುದ್ಧಕ್ಕೆ ಸನ್ನದ್ಧರಾಗೋಣ ಎಂದು ನುಡಿದನು. ಎಲ್ಲರೂ ಪರಮ ಸಂತೋಷದಿಂದ ಒಡಂಬಟ್ಟರು. ಹಂಸಧ್ವಜನು ಮುಖ್ಯಮಂತ್ರಿಯ ಸಲಹೆಯಂತೆ ಮಗನಾದ ಸುಧನ್ವನಿಗೆ ಸೇನಾಧಿಪತ್ಯದ ಅಧಿಕಾರವನ್ನು ನೀಡಿದನು. ಯಾವನು ನಾಳಿನ ಯುದ್ಧಕ್ಕೆ ಹಿಂದುಳಿಯುತ್ತಾನೋ ಅಂಥವನನ್ನು ಸಜೀವವಾಗಿ ಕುದಿಯೆಣ್ಣೆಯಲ್ಲಿ ಹಾಕಿ ಶಿಕ್ಷಿಸಲಾಗುತ್ತದೆ ಎಂದು ಘೋಷಿಸಿದನು. ಮಂತ್ರಿಯು ಆ ರಾಜಾಜ್ಞೆಯನ್ನು ಡಂಗುರ ಹೊಡೆಸಿದನು. ಹಾಗೆಯೇ ಕುದುರೆಯನ್ನು ಬಂಧಿಸಲಾಗಿದೆ, ಬೇಕಿದ್ದರೆ ಬಿಡಿಸಿಕೊಳ್ಳಬಹುದು ಎಂದು ಅರ್ಜುನನಿಗೂ ದೂತಮುಖದಿಂದ ವಾರ್ತೆಯನ್ನು ಅಟ್ಟಿದರು. ಇಂಥ ರಾಮಾಯಣದ ಮಹಾಭಾರತದ ಕಥೆಗಳನ್ನು ಕೇಳೋಣ ಅಂತ ಹೇಳ್ತಾ ವಿ ಎನ್ ಭಾಗವತ್ ಬರಬಳ್ಳಿ.